ಸೊ ಒಂದಿಷ್ಟು ಹೈಕಮಾಂಡ್ ಇಕ್ಕಟ್ಟಲ್ಲಿದೆ, ಆದರೂ ಕೂಡ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಕಾರಣ ಏನು? ಪ್ರಾಸಿಕ್ಯೂಷನ್ ಭೀತಿಯಲ್ಲಿರುವಂತಹ ಸಿಎಂಗೆ ಹೈಕಮಾಂಡ್ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೆ, ಆದರೂ ಪರಿಸ್ಥಿತಿ ಅನಿವಾರ್ಯವಾದರೆ ಪ್ಲಾನ್ ಬಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಪ್ಲಾನ್ ಬಿ ಪ್ರಸ್ತಾಪ ಇದೆಯಾ? ಸಿಎಂ ಜೊತೆಗಿನ ಸಭೆಯಲ್ಲಿ ಪ್ಲಾನ್ ಬಿ ಪ್ರಸ್ತಾಪದ ಲೆಕ್ಕಾಚಾರ ಏನು? ಸೊ ಅದ್ರ ಬಗ್ಗೆಯೂ ಕೂಡ ಹಲವು ರೀತಿಯಾಗಿ ಲೆಕ್ಕಾಚಾರಗಳಿದೆ. ಸಿಎಂ ಬದಲಾವಣೆ ಮಾಡೋದೇ ಇಲ್ಲ ಎಂಬುದರ ಬಗ್ಗೆಯೂ ಕೂಡ ಯಾವುದೇ ಅಧಿಕೃತ ಮಾಹಿತಿಯನ್ನು ಹೈಕಮಾಂಡ್ ಕಡೆಯಿಂದ ಬಂದಿಲ್ಲ ಅಂತಿದ್ದಾರೆ. ಸಿಎಂಗೆ ಸಂಪೂರ್ಣ ಬೆಂಬಲದ ಹೊರತಾಗಿಯೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಪ್ಲಾನ್ ಬಿ ಪ್ರಸ್ತಾಪದ ಬಗ್ಗೆ ಯಾವುದೇ ಗುಟ್ಟು ಕೂಡ ಬಿಟ್ಟುಕೊಟ್ಟಿಲ್ಲ ಅಂತಿದ್ದಾರೆ. ಸೊ ಹೈಕಮಾಂಡ್ ನಾಯಕರ ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಜೊತೆಗಿನ ಸಭೆಯಲ್ಲಿ ಲೆಕ್ಕಾಚಾರ ಯಾವುದು ಬಹಿರಂಗವಾಗಿಲ್ಲ ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ಮಸೂದ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಏನ್ ಪ್ಲಾನ್ ಬಿ ಅಂತಂದ್ರೆ? ಅರುಣ್, ಮುಖ್ಯವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ರಾಜ್ಯ ಕಾಂಗ್ರೆಸ್ ವಿಚಾರದಲ್ಲೇ ಆ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಈಗ ಸಿದ್ದರಾಮಯ್ಯವರ ಬೆನ್ನಿಗೆ ಇಡೀ ಎಐಸಿಸಿ, ಇಡೀ ಕಾಂಗ್ರೆಸ್ ಪಾಳಯ, ಶಾಸಕರು, ಸಚಿವರು, ಸಚಿವ ಸಂಪುಟ ಎಲ್ಲರೂ ಕೂಡ ನಿಂತ್ಕೋಬೇಕು. ಎಂಥದ್ದೇ ಸಂದರ್ಭ ಬಂದರೂ ಕೂಡ ಅವರು ರಾಜೀನಾಮೆ ಕೊಡಬಾರ್ದು, ಅಷ್ಟರ ಮಟ್ಟಿಗೆ ಬೆಂಬಲ ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಆದರೆ ಈ ಒಂದು ಬೆಂಬಲ, ಈ ಬಲ ಸಿದ್ದರಾಮಯ್ಯವರಿಗೆ ಎಲ್ಲಿವರೆಗೆ ಇರುತ್ತೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಇದೆ. ಕಾನೂನು ಸಮರ ಮುಂದುವರಿಸಿದ್ದಾರೆ. ಕಾನೂನಿನ ಕೋರ್ಟ್ನಲ್ಲಿ ಈ ಪ್ರಕರಣ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ ಅಂತಲೂ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರಿಗೆ ಒಂದು ರೀತಿಯಲ್ಲಿ ಈ ಪ್ರಕರಣ ಕಂಟಕವಾಗಿ ಬಂದರೆ ಆಗಲೂ ಕೂಡ ಹೈಕಮಾಂಡ್ ಬೆಂಬಲ ಕೊಡುತ್ತಾ ಅನ್ನುವಂಥದ್ದು. ಹಾಗಾಗಿ ಆ ಸಂದರ್ಭ ಬಂದರೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಗುಪ್ತವಾಗಿ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಪ್ಲಾನ್ ಎ ಈಗ ಬೆಂಬಲ ಕೊಡಬೇಕು, ಎಂಥದ್ದೇ ಸಂದರ್ಭ ಬಂದರೂ ಕೂಡ ನಾವು ಮಣಿಬಾರ್ದು, ಯಾವುದೇ ಒತ್ತಡಕ್ಕೆ ಮಣಿಬಾರ್ದು ಅನ್ನುವಂಥದ್ದು. ಪ್ಲಾನ್ ಬಿ ಪರ್ಯಾಯ ನಾಯಕತ್ವ ವಿಚಾರವಾಗಿಯೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಗುಪ್ತವಾಗಿ ಚರ್ಚೆ ನಡೆದಿದೆ, ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಡೀತಾ ಇದೆ. ಹೈಕಮಾಂಡ್ನ ಈ ಪ್ಲಾನ್ ಬಿ ಬಗ್ಗೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ, ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಸಿದ್ದರಾಮಯ್ಯ ಬಣ ಆಗಲಿ, ಬೇರೆ ಬೇರೆ ಬಣಗಳಲ್ಲಾಗಲಿ ಒಂದು ರೀತಿಯಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂಥದ್ದು ಕಾಂಗ್ರೆಸ್ ಒಳಗೆ, ಕಾಂಗ್ರೆಸ್ ಹೊರಗೆ ಕೂಡ. ಅಂದರೆ ಆ ಸಂದರ್ಭ ಬಂದಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಸಂಭಾವ್ಯ ಸಂದರ್ಭ ಬಂದರೆ ಏನು ಮಾಡುತ್ತೆ ಹೈಕಮಾಂಡು? ಆ ನಿಟ್ಟಿನಲ್ಲಿ ಹೈಕಮಾಂಡ್ ಏನು ಮಾಡಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಗುಪ್ತ ಚರ್ಚೆ ನಡೀತಾ ಇದ್ದಾವೆ. ಅದಕ್ಕೆ ಪ್ಲಾನ್ ಬಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದು. ಆದರೆ ದೆಹಲಿಗೆ ಹೋದಂತಹ ಕಾಂಗ್ರೆಸ್ ನಾಯಕರಿಗೆ ಈ ಸಂಬಂಧಪಟ್ಟಂತೆ ಒಂದು ಸ್ವಲ್ಪವನ್ನು ಕೂಡ ಸುಳಿವು ಕೊಟ್ಟಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದರೆ ಇದು ಮುಂಬರುವಂತಹ ಸಂಭಾವ್ಯ ಸಂದರ್ಭ, ಆ ಸಂದರ್ಭಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹಾಗಾಗಿ ಈಗಲೇ ಅದ್ರ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.